ಬರ್ತಾ ಇದ್ದಾರೆ. ಅಂಕಲ್ನ ಹೊಡೆದಿದ್ದು ಯಾರು ಸುಬಿ? ಹೊರಗಡೆ ನನ್ನ ಹೆಸರು ಹೊರಡ್ತಾ ಇದೆ. ನೀನು ನಂಬ್ತೀಯ ನಾನೇ ಹೊಡೆದಿದ್ದು ಅಂತ? ಮೊದಲು ಅವನು ಯಾರು ಅಂತ ಗೊತ್ತಾಗಬೇಕು ಸುಬಿ. ನೋಡು ಸುಬಿ, ಶಿವಮೊಗ್ಗದಿಂದ ಕರೆಸಿದ್ದೀನಿ. ಸುಬೆ, ಬೆಂಗಳೂರು ಸಾವಾಸ ಬೇಡ ಸುಬೆ, ದುಬೈ ಹೋಗ್ಬಿಡ್ತೀನಿ ಒಳ್ಳೆ ಕಾಸು ಮಾಡಿ. ಮೊದಲೇ ಉಚ್ಚ ಮಾಡಿದ್ದು ಒಳ್ಳೇದಾಯ್ತು ಕಣ, ಇಲ್ಲಾಂದ್ರೆ ನಾನು ನೋಡಿದ ತಕ್ಷಣ ಉಚ್ಚ ಹೊಯ್ಕೊಂಡ್ಬಿಡ್ತಿದ್ದೆ. ಅವತ್ತು ಶಿವರಾತ್ರಿ ದಿನ ಕ್ರಿಕೆಟ್ ಆಡುವಾಗ ಮಾಡಿರೋ ವಿಡಿಯೋ ಸರ್ ಇದು. ಸರ್ ನಮಗೆ ಸಿಕ್ಕಿರೋ ಫುಟೇಜಲ್ಲಿ ಕೊಲೆ ನಡಿ ಟೈಮಲ್ಲಿ CCTV ಯಾರೋ ಕಲ್ಲೊಡೆದಿದ್ದಾರೆ ಸರ್. ಕೊಲೆ ಮಾಡಿರೋ ಜಾಗದಲ್ಲಿ ಯಾರೂ ಮೊಬೈಲಲ್ಲಿ ವಿಡಿಯೋ ಮಾಡಿಲ್ಲ ಸರ್. ಚಿಟ್ಟೆ, ಹೋಗೇ ಬಿಟ್ಬಿಡೋ, ಪರವಾಗಿಲ್ಲ. ಇಲ್ಲಾಂದರೆ ಬೇರೆ ಕಡೆಯಿಂದ ಬಂದ್ಬಿಡುತ್ತೆ. ಪಾನ್ನ ಗುಂಡಿಗೆ ಹಾಕಬೇಕು ಅಂದರೆ ಸ್ಮೂತಾಗಿ ತಡಬೇಕು. ಕಾಕ್ರೋಚ್, ನೀನಿರೋ ಕಡೆಯೆಲ್ಲ ಕಚ್ಚಡಾನೆ. ಸರ್, ಲೈಫ್ ಇಸ್ ಶಾರ್ಟ್ ಅಂತಾರೆ, ನಿಮಗೆ ಲೈಫೇ ಲಾಂಗು. ಏನ್ ಡಾಲಿ, ನಾ ಸುಮ್ಮನೆ ಬಂದರೆ ಅತಿಥಿ, ಹುಡ್ಕೊಂಬಂದ್ರೆ ತಿಥಿ. ತಿಥಿ ವಿಷಯ ಅಲ್ಲ ಯಾಕೆ ಸರ್? ಬನ್ನಿ ಕೂತ್ಕೊಳ್ಳಿ. ಸುಬೆ, ಕಾಡನ್ ಬೇಡ ಬಿರಿಯಾನಿ ಹೇಳ, ಹುಡುಗರಿಗೆಲ್ಲ ಸೇರ್ಸಿ ಹೇಳೋ, ಫ್ರೀಯಾಗಿ ಕೊಡ್ತಾನಲ್ಲ. ರೋಟಿ ಕಪಡ ಅವ್ರ ಮಕಾನ್ ಎಲ್ಲ ಫ್ರೀ ಅಲ್ಲ ನಿಮಗೆ? ಸುಮ್ಮನೆ ಯಾರು ಕಾಸು ಕೊಡಲ್ಲ ಸರ್, ಕಷ್ಟಪಡಬೇಕು, ರಕ್ತ ಸುರಿಸ್ಬೇಕು. ರಕ್ತ ಸುರಿಸ್ಬೇಕು. ನನ್ನ ಫೋನ್ ನಂಬರ್ ಯಾಕೆ ಹುಡುಕ್ತಾ ಇದ್ದೆ? ಎನ್ಕೌಂಟ್ರ್ ಶುರು ಮಾಡಿದ್ರಂತಲ್ಲ ಸರ್, ಸ್ಟೇಷನ್ ಬುಕ್ ಮಾಡ್ಕೊಂಡಂಗೆ ನಿಮ್ಮನ್ನೇ ನಾನು ಬುಕ್ ಮಾಡ್ಕೋಬೋದಾ ಅಂತ. ಎಷ್ಟು ಕೊಡ್ತೀಯ? ತುಲಾಭಾರ ಮಾಡಿಸೋಣ ಸರ್. ತಕ್ತಿಲ್ಲೊಂದು ಕಡೆ ನೀವು, ಇನ್ನೊಂದು ಕಡೆ ದುಡ್ಡು. 2,000 ರೂಪಾಯಿ ಹೊಸ ನೋಟು. ಬ್ಲ್ಯಾಕ್ ಆ್ಯಂಡ್ ವೈಟ್ ದುನಿಯಾದಲ್ಲಿ ಪಿಂಕ್ ನೋಟಿನ ತುಲಾಭಾರನ? ಡಿಪಾರ್ಟ್ಮೆಂಟ್ ಅವರು ನಿಮ್ಗೊಂದು ಲಿಸ್ಟ್ ಕೊಟ್ಟಿದ್ದಾರೆ, ನಮ್ಮದೊಂದು ಸಣ್ಣ ಲಿಸ್ಟ್ ಇದೆ. ಸೇರಿಸೋಡ್ದು ಬಿಡಿ. ನಾವು ಮಾಡಿದ್ರೆ ಕೊಲೆ ಸರ್, ನೀವು ಮಾಡಿದ್ರೆ ಎನ್ಕೌಂಟ್ರು. ಏನು ಯೋಚನೆ ಮಾಡ್ತಾಯಿದ್ದೀರಾ? ನಿನಗೆ ಯಾರೋ ಹೇಳಿದ್ದು ನಾನು ಡಿಪಾರ್ಟ್ಮೆಂಟ್ಗೋಸ್ಕರ ಕೆಲಸ ಮಾಡ್ತಿರೋದು ಅಂತ? ನಾನು ನನ್ನ ಖುಷಿಗೋಸ್ಕರ ಕೆಲಸ ಮಾಡ್ತಿದ್ದೀನಿ. ನಾನು ಯೋಚನೆ ಮಾಡ್ತಿರೋದು ಕ್ರಿಮಿನಲ್ನ ಹೇಗಿಡಬೇಕು ಅಂತ ಟ್ರೈನ್ ಆಗಿರೋ ನಾನೇ ಕ್ರಿಮಿನಲ್ ಆಗಿಬಿಟ್ರೆ ನಿನ್ನೆ ಮೊದಲು ಎತ್ಬಿಡ್ತೀನಿ. ನಿನ್ನ ಡೀಲ್ ನನಗಿಷ್ಟ ಆಗಲಿಲ್ಲ. ಯಾಕೆ ಸರ್? ನಿನ್ನ ಇಡೀ ದಂಧೆನ ಗೂಡ್ಸಿ ಗುಂಡಾಂತರ ಮಾಡ್ತೀನಿ. ಸ್ವಚ್ಛ ಭಾರತಕ್ಕೆ ನಾನೇ ಬ್ರ್ಯಾಂಡ್ ಅಂಬಾಸಿಡರ್. ಕ್ಲೀನ್ ಸಿಟಿ, ಜಾಮೂನ್ ರವಿ, ಕಾಟನ್ ಪೇಟೆ ಮಂಜ, ಕಾಟ, ಜಿಯಾ, ಆಮ್ಲೆಟ್, ತರಕಾರಿ ಕಲೀಲ್, ಒಂದೊಂದೇ ವಿಕೆಟ್ ಔಟ್. ನಿನಗೂ ಫ್ರೇಮ್ ಸೆಟ್ ಮಾಡ್ತೀನಿ. ನಾಳೆ ನಿನ್ನ ಸಾವುಗೆ ಬರ್ತೀನಿ ಅಲ್ವೋ ಡೌಟು. ಅದಕ್ಕೆ ಮುಂಚೆ ಅಡ್ವಾನ್ಸ್ ಆಗಿ ಹಾರ. ಗ್ರಾಚಾರ ಕೆಟ್ಟರೆ ಒಂಟೆ ಮೇಲೆ ಕೂತಿದ್ರು ನಾಯಿ ಎಗರಿ ಕಚ್ಬಿಡುತ್ತೆ. ಹುಷಾರ್. ಏನಾ ಕಾಕ್ರಾಜ್? ಅಣ್ಣ ನಮಸ್ಕಾರ ಅಣ್ಣ. ಚೆನ್ನಾಗಿದೆಯಾ? ಹ್ಞೂ ಅಣ್ಣ. ಅಣ್ಣ ಹೇಗಿದಾನ? ಚೆನ್ನಾಗಿದಾರಣ್ಣ. ಎಲ್ಲವನ ಫೋನ್ ಮಾಡ್ತೀನಿ ಇರೋಣ. ಏಯ್ ಬೇಬಿ, ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ಸ್ ಕಣ, ಥ್ಯಾಂಕ್ಸ್ ಕಣ. ಹೆಂಗಿದೆಯೋ? ಸೂಪರ್. ನಿನ್ ಜೊತೆಗ ಬಾಂಡ್ಲಿ ಸಾಹಿತ್ಯನ ಹಾಕೊಂಬರ. ಸಾಹಿತಿ ಇಲ್ಲೇ ಅವನೇ, ಹೀಟ್ ಆಗಿದೆ ಅಂದ್ಬಿಟ್ಟು ಎಳ್ನೀರಿಗೆ ಕಲ್ ಸಕ್ಕರೆ ಹಾಕೊಂಡು ಕುಡಿತಾವನೆ. ಹೌದಾ? ಸರಿ ಸಿಗೋಣ ಬೇಬಿ, ತುಂಬ ಮಾತಾಡೋದಿದೆ. ಓಕೆ ಕಣ, ಬಾಯ್. ನೀನೇನ ಮಧ್ಯಾಹ್ನ ಬಿಯರ್ ತಂದ್ಬಿಡ್ತೀಯಾ? ನೋ, ಇದು ಬೀರಲ್ಲ, ನೋ ಶಾಂಪೇನು. ನೊರೆ ಬರುತ್ತೆ, ನನಗೂ ಗೊತ್ತು. ಸೋಮವಾರ ಕುಡಿದ್ರೆ ಶನಿವಾರ ಕಿಕ್ಕತ್ತದೆ ಕಣಲೆ. ಅದ್ಯಾವ್ದೋ ಬಿಸ್ಕಿ JCಯಲ್ಲಿ ಸಿಂಗಲ್ ಮಾಲ್ಟ್ ಅಲ್ಲ ಅಣ್ಣ, ತರ್ತೀನಿ ಅಣ್ಣ ಅದನ್ನೇ. ಎಲ್ಲ ಬಂದಿದಾರಲ್ಲ. ಹಣ ಬಿಟ್ಬಿಡೋಣ, ಹಣ ಬಿಟ್ಬಿಡೋಣ. ಹ್ಯಾಪಿ ಬರ್ತ್ಡೇ ಬೇಬಿ ಬಾಸ್. ನಿಮ್ಮ ಜನ್ಮಕ್ಕೆ ನಿಮ್ಮದು ಒಂದು ಜನ್ಮ, ಅದಕ್ಕೊಂದು ಜನ್ಮದಿನ ಬೇರೆ ಕೇಳು.
ಯಾರು ಬಾಸು? ಹಾಂ, ಬಾಸ್ ಅನ್ಸ್ಕೊಳ್ಳೋಕ್ಕೂ ಯೋಗ ಮತ್ತು ಯೋಗ್ಯತೆ ಬೇಕು. ಸುಮ್ಮನೆ ಬಾಸ್ ಅನ್ಸ್ಕೋಬಾರ್ದು. ಆ ಬೈಕಲ್ಲಿ ಹೋದನು ಕಾಕ್ರೋಚ್ ಅಲ್ಲ? ಹೌದು ಸರ್. ಏನಕ್ಕೆ ಹೋದ? ಅಸ್ಕಿ ತರ್ತೀನಂತ ಹೋದ ಸರ್. ಶಾಂಪೇನ್ ಇತ್ತಲ್ಲ? ಅಣ್ಣ ಸಿಂಗಲ್ ಮಾಲ್ಟ್ ಕುಡಿಬೇಕು ಅಂದರು ಸರ್. ಪಾಪ 2 ಪೈಗ್ ಹಾಕಿದ ಮೇಲೆ ಬಂದು ಹೊಡಿಬೋದಾಗಿತ್ತು. ಬಂಗಾರಕ್ಕೂ ಬೀಗ ಹಾಕೋರಲ್ರಿ, ಬಂಗಾರದ ಮನುಷ್ಯ. ರೀ ವೆಂಕಟೇಶ್, ಫೋಟೋ ತೆಗೀರಿ. ಥ್ಯಾಂಕ್ ಯು. ಈ ನನ್ನ ಮಕ್ಕಳ ಕೈ ಗನ್ ಹೆಂಗ್ರಿ ಸಿಗುತ್ತೆ? ವರ್ಕ್ ಆಗುತ್ತಾ? ಹಾಂ, ಅರೆ ವರ್ಕೌಟ್ ಆಗೋಯ್ತು. ಸಾರಿ. ಏಯ್, ಹ್ಯಾಪಿ ಬರ್ತ್ಡೇ ಹೇಳ. ಹೇಳ, ನೀನು ಹೇಳ. ನೋಡು ಮಗ, ಇವತ್ತು ಅಣ್ಣನ ಬರ್ಡೇ, ಕೇಕ್ ಕಟ್ ಮಾಡಿಸಿದ ಪಾರ್ಟಿಲಿ ಫುಲ್ ಎಂಜಾಯ್. ಕಾಕ್ರೋಚ್, ನೀನು ಹ್ಯಾಪಿ ಬರ್ತ್ಡೇ ಹೇಳು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಕಾಕ್ರೋಚ್, ಪಾರ್ಟಿ ಮಾಡೋಣ? ಸಿಂಗಲ್ ಮಾಡಿ, ಒಳ್ಳೆ ಡ್ರಿಂಕ್. ಏಯ್, ಏನೇ ನಿನ್ನ ಹೆಸರು? ರೀಟಾ. ಏಯ್ ಸಾರ್ ಬಿಚ್ಚ ಶರ್ಟ್ ಸಾರ್ ಬಿಚ್ಚ ಪ್ಯಾಂಟ್ ಸಾರ್ ಆಯ್ತು ಬಿಚ್ಚಪ್ಪ. ಈ ಕಡೆ ನೋಡ. ಏಯ್ ಜಿರ್ಲೆ ಮೈಲ್ ಕೊಡ. ನೀವು ಏನು ಟೆನ್ಷನ್ ಮಾಡ್ಕೊಬೇಡಿ, ಅವನು ನಿಮ್ಮ ತನಕ ಬರಲ್ಲ. ನಿನ್ನ ಶಿಶಿ ಏನು ದೊಡ್ಡ ಹುಡುಗ? ಹೇಳ. ಏಯ್, ಮೇಲೆ ಕೂತ್ಕೊಳ್ಳ. I can't explain you guys more about these things, but miss you so much. ವಿಡಿಯೋದಲ್ಲಿ ನೋಡ್ತಿರೋ ಹುಡುಗಿ ತೇಜಸ್ವಿನಿ, I miss you much. ನಿನಗೆ ಗೊತ್ತಲ್ಲ? ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ ಸರ್. ಇನ್ನೊಂದ್ಸಲ ನಮ್ಮ ತಾಯಿನಿಗೂ ತಪ್ಪು ಮಾಡಲ್ಲ ಸರ್. ಸರ್ ಪ್ಲೀಸ್ ಸರ್, ಬಿಟ್ಬಿಡಿ ಸರ್. ಸರ್, ನಿನ್ನ ಪಾಪದ ಕೂಡ ತುಂಬಿ ತುಳುಕ್ತಾ ಇದೆ. 2014ರಲ್ಲಿ ಆ ಸೆಟ್ ಮಗಳು ಕಿಡ್ನಾಪ್ ಮಾಡ್ದಲ್ಲ, ಅದೇ ಫಸ್ಟ್ ಕೇಸ್ ನಿಂದು. ನಿನ್ನ ಏರಿಯಾದಲ್ಲಿ ಕಂಬ ಕಟ್ಬಿಡ್ತಾರಲ್ಲ, ಅದೇ ಅಲ್ವಾ? ಒಂದು ಚಿಕ್ಕ ಹುಡುಗಿ ಕೂಸ್ಕೊಂಡು ಆಟೋದಲ್ಲಿ ಚಾಕ್ಲೇಟ್ ತಿನ್ನಿಸಿದೆ ಅಷ್ಟೇ ಸರ್. ಚಾಕ್ಲೇಟ್ ತಿನ್ನಿಸ್ತಾ ಇದ್ದೆ. ಯಾವುದೇ ಪ್ರಾಣಿನೂ ತನ್ನದೇ ಜಾತಿಯಾದ ಇನ್ನೊಂದು ಪ್ರಾಣಿನ ಕೊಂದು ಜೀವನ ನಡೆಸೋಲ್ಲ. ಆದರೆ ಮನುಷ್ಯ ಅವನ ಹತ್ರ ಆಯುಧ ಇಲ್ಲದೆ ಹೋದರೂ ಕೈಗಳನ್ನ ಬಳಸಿ ಬುದ್ಧಿ ಉಪಯೋಗಿಸಿ ಕೊಲ್ತಾನೆ. ನೀನು ಕಾಕ್ರೋಚ್ ಸೇರಿ ಒಂದು ಕೇಸ್ ಮಾಡಲ್ಲ, ಅದೇ ಬಾವಿಲಿ ಹೆಣ ಸಿಗ್ತಲ್ಲ, ಹೆಣ್ಮಗು ಅಲ್ಲ? ಆ ಹುಡುಗಿ ಹೆಸರೇನು? ಸ್ಪಂದನ ಅಂತ. ಕ್ಯೂಟ್ ನೇಮಲ್ಲ. ನಿನಗೆ ಅಕ್ಕ ತಂಗಿ, ಅಣ್ಣ ತಮ್ಮ, ತಾಯಿ? ಅಣ್ಣ ಅಮ್ಮ ಇದ್ದಾರೆ ಸರ್. ಅಣ್ಣನ ಮದುವೆ ಆಗಿದೆಯಾ? ಮದುವೆಗೆ ಒಂದು ಮಗು ಇದೆ ಸರ್. ಏನು ಮಗು? ಹೆಣ್ಮಗು ಸರ್. ಎಷ್ಟು ವರ್ಷ? 11 ವರ್ಷ. ಆ ಮಗು ನಿನ್ನ ಏನಂತ ಕರೆಯುತ್ತೆ? ಚಿಕ್ಕಪ್ಪ ಅನ್ನಿಸ್ತು. ನಿನ್ನ ಫ್ರೆಂಡ್ ಒಂದು ಮೊಬೈಲ್ ಅಂಗಡಿ ಇತ್ತಲ್ಲ ರಿಪೇರ್ದು, ಆ ಹುಡುಗನ ಹೆಸರೇನು? ಪ್ರಶಾಂತ್ ಅಂತ. ಅಲ್ಲಿ ಕಾಕ್ರೋಚ್ ಬರ್ತಾ ಇರ್ತಾನ? ಹ್ಞೂ ಸರ್. ಹೌದು, ನೀವು ಹುಡುಗಿನ ಹೆಂಗೆ ಪಟಾಯಿಸ್ತೀರಾ? ನಮ್ಮ ಕಾಕ್ರೋಚ್ ರೆಸಾರ್ಟ್ಗೆ ವೀಕೆಂಡ್ಸ್ನಲ್ಲಿ ಟೆಕ್ಕೀಸ್ ಬರ್ತಾರಲ್ಲ ಸರ್, ಆಗ ಅವ್ರ ವಾಶ್ರೂಮು, ಬೆಡ್ರೂಮು ಅಲ್ಲೆಲ್ಲ ಕ್ಯಾಮ್ರಾ ಇಟ್ಬಿಟ್ಟು ಹೆಂಗೋ ಮಾಡೋ ನಂಬರ್ ಕಲೆಕ್ಟ್ ಮಾಡ್ಕೊಂಡಿವಿ ಸರ್. ನೀವು ಕರೆದಿದ್ದ ಕಡೆ ಎಲ್ಲ ಬರೋಕ್ಕಾಗಲ್ಲ. ರೀ ವೆಂಕಟೇಶ್, ಈ ಪೇಪರ್ಲಿ ಬೋಟ್ ಹೆಂಗೆ ಮಾಡ್ತಾರೆ ಗೊತ್ತಾ ರೀ? ಗೊತ್ತಿಲ್ಲ ಸರ್. ಹೌದಾ ಸರ್? ಸರ್ ಹಾಂ, ನನಗೆ ಬರುತ್ತೆ. ತಗೊಳ್ಳಿ. ಅರೆ, ಎಷ್ಟು ಬೇಗ ಮಾಡಿದ್ರಿ? ನೋಡಿದ್ರೆ ವೆಂಕಟೇಶ್? ಹಾಂ, ಸ್ಪಂದನ ಹೆಂಗೆ ಕೊಂದ್ರಿ? ಅವತ್ತು ಕಾಕ್ರೋಚ್ ಯಾವುದೋ
ಹೊಸ ಮಾಲ್ ತಂದ್ಬಿಟ್ಟಿದ್ದ ಸರ್. ಎಲ್ಲ ಸೇರ್ಬಿಟ್ಟು ಮಲಗಿಬಿಟ್ಟಿದ್ವಿ ಸರ್. ಎಚ್ಚರಾಗಿ ನೋಡಿದ್ರೆ ಆ ಹುಡುಗಿ ಫುಲ್ ಬ್ಲಡಲ್ಲಿದ್ದು ಸರ್. ಚರ್ಮದ ಮೇಲೆ ಚಿತ್ರಕಲೆ, ಸಾಂಸ್ಕೃತಿಕ ರಾಯಭಾರಿ, ಯೂತ್ ಐಕಾನ ನೀನು. ಕಾಚ ಕಂಡ್ರೆ ಕಾಕ್ರೋಚ್. ಓಡ, ಬ್ರಿಟಿಷ್ನವ್ರು ನಮಗೆ ಫ್ರೀಡಮ್ ಕೊಟ್ಟರು, ನಾನು ನಿನಗೆ ಫ್ರೀಡಮ್ ಕೊಡ್ತಾ ಇದ್ದೀನಿ. ಓಡ. ಗನ್ ನನ್ನ ಕೈಯಲ್ಲಿದ್ರೆ ನನಗೆ ಹುಚ್ಚಿಡಿಯುತ್ತೆ. ನನಗೆ ಹುಚ್ಚಿಡಿಯೋಕೆ ಮುಂಚೆ ಓಡೋ. ಬೇಡ ಸರ್, ಮುಂದೆ ಹೋಗುವಂತೇಳಿ ಹಿಂದೆ ಶೂಟ್ ಮಾಡ್ಬಿಡ್ತೀರಾ? ನಾನು ಹೋಗಲ್ಲ ಸರ್. ನೀನ್ ಈ ತರ ಗೋಗರ್ದ್ ಬಿಟ್ರೆ ಇದ್ರಲ್ಲಿ ಗುಂಡಿದೆ, ಇಲ್ಲಿ ಗುಂಡ್ಗೆ ಇದೆ, ಎರಡಕ್ಕೂ ಕರುಣೆ ಇಲ್ಲ. ಓಡೋ ರೇ ಮೂರ್ತಿ ಸರ್. ಓಡ ಕೇಳ್ರಿ. ಓಡ ಓಡೋ. ಓಡು ಅಂದ್ರೆ ಡೌ ಮಾಡ್ತೀಯ ಮಗನೇ. ಹೇಳ ಮಗನೇ, ಮಾನ ಪ್ರಾಣ ತೆಗಿಯೋ ನಿನ್ನಂತವನ್ಗೆ ಕಾಚೆ ಬೇರೆ ಕೇಳು. ರೇ ಶಂಕರ್ ಕಿತ್ತಾಕ್ರಿ. ಓಡ. ರೇ ಏನ್ ಮಾಡ್ತಿದ್ದೀರಾ? ಯಾವ್ದನ್ನ ವಿಡಿಯೋ ಮಾಡ್ಬೇಕು, ಯಾವ್ದನ್ನ ವಿಡಿಯೋ ಮಾಡಬಾರ್ದು ಅಂತ ಕಾಮನ್ ಸೆನ್ಸ್ ಬೇಡವಾ? ಒಂದೊತ್ತು 3 ಮುದ್ದೆ ತಿಂತೀರಾ? ತಲೆ ಸ್ವಲ್ಪ ಬುದ್ಧಿ ಇಲ್ವಾ? ಸಾರಿ ಸರ್. ಡಿಲೀಟ್ ಮಾಡ್ರಿ ಅದನ್ನ. ಇವನ್ನೇನು ಇಲ್ಲಿ ತಂದು ಹಾಕ್ಬಿಟ್ಟವ್ರೆ? ಏ ಕಾಕ್ರೋಚ್, ನಾವಂದ್ರೇನು, ನೋವಂದ್ರೇನು, ಸಾವಂದ್ರೇನು ಅಂತ ತೋರಿಸ್ಬೇಕು ಮಗಂಗೆ. ಫುಟ್ಪಾತಲ್ಲಿ ಪಾನಿಪುರಿ ಮಸಾಲೆ ಪುರಿ ಮಾರೋ ಹತ್ರ ಕಾಸು ವಸೂಲಿ ಮಾಡೋ ಬಡ್ಡಿ ಮಕ್ಕಳು. ಎನ್ಕೌಂಟರ್ ಸ್ಪೆಷಲಿಸ್ಟ್ ರೇಂಜಿಗೆ ಬಿಲ್ಡಪ್. ಇಂಥ ಸಿಂಗಮ್ಮು, ಚೂಯಿಂಗಮ್ಮು, ಟಗರು ಹೋರಿಗಳೆಲ್ಲ ಸಾಕಷ್ಟು ಬಂದೋಗ್ಬಿಟ್ಟವೆ. ಏ ಡಾಲಿ, ಫುಲ್ಲು ಸೊರ್ಗೋಗ್ಬಿಟ್ಟವನಲ್ಲ. ಹುತ್ತ ಕಾಲೇರಿತೀನಿ ಅಂತ ಬಂದ ಮಗ ಆ್ಯಸಿಡ್ ಹಾಕ ಕೆಲಸ ಮಾಡ್ತಾವನೆ. ಆ ವರ್ಷವನ್ ಕೈಯಲ್ಲಿ ಪುಂಗಿದ್ರೆ ಸಾಲದು, ಆ ಕೈಯಲ್ಲಿ ಕಚ್ಚಿಸ್ಕೊಂಡಿರ್ಬೇಕು. ಅವನ್ನ ನಾನು ಯಾಕೋ ಚಪ್ಪಲಿ ನೋಡಿಲಿ. ನೋಡು, ಆನಿ ಐತೆ, ಆನಿ ತೆಗಿಯಕ್ಕೆ ಹೋದ್ರೆ ಓಡೋಯ್ತಾನೆ. ಸರ್, ಇಲ್ಲಿ ಯಾರೋ ಹುಚ್ಚೋ ಇದ್ಬಿಟ್ಟಿದ್ದಾರೆ ಸರ್. ಹಲೋ. ಸುಲಭವಾಗಿ ಎಂಟ್ರಿ ಕೊಡದೇ ಇರೋ ಜಾಗಕ್ಕೆ ಎಂಟ್ರಿ ಕೊಟ್ಟು ಸುಲಭ ಶೌಚಾಲಯ ಮಾಡಿಕೊಂಡೆ. ಏನು ಮಾಡಲಿ, ಬಿಯರ್ ಕುಡ್ದಿದೆ, ತುಂಬ ಅವಸರ ಆಗ್ಬಿಟ್ಟಿತ್ತು. ಏಯ್, ನೀವೊಂದು ಕೆಲಸ ಮಾಡು. ನಿನ್ನ ಆಫೀಸ್ ಒಳಗೆ ಇಲ್ಲಿ ಮೂತ್ರ ವಿಸರ್ಜನೆ ಮಾಡಿದವರಿಗೆ 500 ರೂಪಾಯಿ ದಂಡ ವಿಧಿಸಲಾಗುವುದು ಅಂತ ಬೋರ್ಡ್ ಹಾಕು. ಈಗ ಇನ್ನೊಂದು ಕಾಲ್ ಬರುತ್ತೆ, ವೆರಿ ಇಂಪಾರ್ಟೆಂಟ್ ಕಾಲ್. ಹಲೋ. ಕಾಕ್ರೋಚ್, ಏನ ಕ್ರಿಮಿನಲ್ಸ್ನೆಲ್ಲ ಅಟ್ಟಿಸ್ಕೊಂಡೋಗಿ ಹಿಡಿತೀಯ? ಸೂಪರ್ ಕಾಪೇನೋ ನೀನು. ಯಾವ ಹೀರೋಯಿನ್ ಬಿಡಲ್ಲ, ರಾಕಿ ತಾಯ್ತಾ ಹೊಡ್ದಾರ ಏನೇ ಕಟ್ಟಿದ್ರು ಉಳಿಸ್ಕೊಳಕ್ಕಾಗಲ್ಲ ಕಣ. ಹೊಡಿತೀನಿ, ಹೋಲ್ಸಲ ಹೊಡಿತೀನಲ್ಲೇ. ನೀನು ನಿನ್ ಸ್ಟಾರು, ನಿನ್ ಯೂನಿಫಾರ್ಮ್, ನಿನ್ ಎಂಟೆ ಡಿಪಾರ್ಟ್ಮೆಂಟ್ ಬಂದ್ ನನ್ ಕಿತ್ಕೊಂಡ್ರಲ್ಲೇ, ಅಲ್ಲಿ ಕಿತ್ತಾಕ್ತೀಯಾ, ಅವಮಾನ ಮಾಡ್ತೀಯಾ ಲೇ. ಹಿಂದೆ ಚೀತಾ, ಮುಂದೆ ವಯಸ್ಸಳ ಹಾಕೊಂಡು ಓಡಾಡ ನೀನು. ಕಟ್ರೇನ ನೀನು? ಯಾರಾದರೂ ಇದೀರೇನೋ ಗಂಡಸರು? ಕಾಕ್ರೋಚ್, ಬರೀ ಫೋನ್ ಮಾಡಿದ್ರೆ ಸಾಲದು, ಎದುರುಗಡೆ ಬಂದು ನಿಲ್ಲಕ್ಕೂ ಮೀಟರ್ ಬೇಕು. ನೀನೇನ್ ದೊಡ್ಡ ಪುಡುಂಗು ವಾರ್ಗೆ ಇನ್ವಿಟೇಷನ್ ಕೊಟ್ಟಿದ್ಯಾ ಅಂತ ಬಂದಿದ್ದಲ್ಲ. ಹಲ್ಕಿದ್ರು ತುಸು ಪುಸು ಅಂತ ಆವಾಜ್ ಆಗ್ತಿದ್ಯಾ. ಹೇಯ್, ನಿನ್ನಂತ ಲೋಫರ್ಗೂ ಒಂದು ಆಫರ್ ಕೊಡ್ತೀನಿ ಕಣ. ಶೂಟ್ ಮಾಡು, ಇಲ್ಲಿಂದ 1 ಇಂಚಲ್ಲಿ ಆಡಲ್ಲ ಕಣ. ಮಾಡೋ ಶೂಟ್ ಮಾಡೋ. ಗನ್ ಅಂದ್ರೆ ದೀಪಾವಳಿ ಗನ್ ಅನ್ಕೊಂಬಿಟ್ಟ.
ಎಲ್ಲದಕ್ಕೂ ಟ್ರೈನಿಂಗ್ ಅನ್ನೋದೊಂದು ಇರುತ್ತೆ ಕಣ. ಒಬ್ಬನೇ ಬಾ ಅಂತ ನಿಗಿರ್ತಾ ಇದ್ದೆ, ಇಡೀ ಟೀಮ್ ಹಾಕೊಂಡು ಕುಂತಿದ್ಯಾ? ಫೋನ್ ತೆಗಿತಾರಲ್ಲ ಕಾಕ್ರೋಚು. ಡಾಲಿ, ನೀನ್ ರಕ್ತ ಹಂಚ್ಕೊಂಡು ಹುಡ್ದೋನು ನಿನ್ ಜೊತೆ ಮಾತಾಡ್ಬೇಕಂತೆ. ನೋಡು, ಬೇಡ ಬೇಡ, ಏನಾಗಲ್ಲ, ನಾ ಇದೀನಿ. ಲೇ, ಅಳ್ತಾವನಲ್ಲ. ನೋಡು ನೋಡು, ನನ್ನ ತಮ್ಮಗೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಅನುಭವಿಸ್ತೀಯಾ? ಹಾ, ಹೆಚ್ಚು ಕಡಿಮೆ ಏನಿಲ್ಲ. ಹಣೆ ಮೇಲೆ ಒಂದು ಸ್ಮಾಲ್ ಬೊಟ್ ಇಡ್ತಾ ಇದ್ದೀನಿ ಅಷ್ಟೇ. ಬೇಡ ನೋಡು, ಡಿಪಾರ್ಟ್ಮೆಂಟ್ ಅಂತ ಮರ್ಯಾದೆ ಯಾಕೆ? ನನ್ನ ತಮ್ಮನ ವಿಷಯಕ್ಕೆ ಕೈ ಹಾಕ್ಬೇಡ. ಹಲೋ, ನಿನ್ ತಮ್ಮ ಗಾಲಿ ಮಚ್ಚಿ. ಏನಾಯ್ತಾ ಏನಾಯ್ತಾ? ಕಾಕ್ರೋಚ್ ಮೇಲೆ ಫೈರ್ ಆಯ್ತು ಅನ್ಸುತ್ತೆ. ಚಾನ್ಸೇ ಇಲ್ಲ. ಸುಮ್ಮನೆ ಚೂತ್ಯ ಮಾಡಕ್ಕೇನು ಹೇಳಿರ್ತಾನ ಅವನು. ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ನೀ ಯಾರಿಗಾದೆಯೋ ಎಲೆ ಮಾನವ. ಇದನ್ನ ಯಾರು ಬರ್ತಿದ್ದು ಅಂತ ಹೇಳಿದ್ರೆ ಅವ್ರನ್ನ ಬಿಟ್ಬಿಡ್ತೀನಿ, ಇಲ್ಲ ಅಂದ್ರೆ ಎಲ್ರನ್ನೂ ಸುಟ್ಟಾಕ್ಬಿಡ್ತೀನಿ. ಹೇಳು, ಯಾರು? ಕಾಕಿಣಿ ಅಣ್ಣ. ಕಾಕಿಣಿ ಅಲ್ಲ ಕಣೋ, ಕಾಯ್ಕಿಣಿ. ಸರ್, ಹಳೆ ಪಾತ್ರ ಹಳೆ ಕಬ್ಬಣ ಬರ್ದವ್ರು ಸರ್. ಬರ್ದವನು ತೆಗ್ದವನು ಇಬ್ರು ಸಿಕ್ಬಿಟ್ರೆ ಗುಂಡಿಟ್ಟು ಸಾಕ್ಬಿಡ್ತೀನಿ ಕಣ. ಮಲಗಿದ್ದೇನು? ಎಷ್ಟು ಮಕ್ಕಳು? ಮಕ್ಕಳಿಲ್ಲ ಸರ್. ಇಲ್ಲಿ ಮಲ್ಗೋ ಬದಲು ಮನೆಗೆ ಹೋಗಿ ಮಲಗು, ಯೂಸ್ ಆಗುತ್ತೆ. ಪೊಲೀಸ್ ಸ್ಟೇಷನ್ನು ಊರಿಗೆ ದೀಪ ಇದ್ದಂಗೆ. ಸಾಯ್ತೀನಿ ಅಂತ ಗೊತ್ತಿದ್ರು ದೀಪದ ಕೆಳಗೆ ಒಂದೆರಡು ಹುಳಗಳು ಆಟ ಆಡ್ತಾ ಇರುತ್ತೆ. ಅದು ಹೆಣ್ಣಾಗಿರ್ಬೋದು, ಗಂಡು ಆಗಿರ್ಬೋದು. ಯಾವುದೇ ಹುಳ ಆದರೂ ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು. ನೀವ್ಯಾಕೆ ನೀರು ಕುಡಿತಾ ಇದ್ದೀರಾ? ಸ್ವಲ್ಪ ಕೆಮ್ಮು ಸರ್, ಹುಷಾರಿಲ್ಲ. ನೀನು ಡಾಲಿ ಕಾಸ ಕಾಸ. ಯಾವುದೇ ಕೇಸಲ್ಲಿ ಅವನು ಏವನ್ ಆದ್ರೆ ನೀ ಏಟು ಅಲ್ಲ? ಎಲ್ಲವನು ಗೊತ್ತಿಲ್ಲ. ಏನಾ? ಗೊತ್ತಿಲ್ಲ ಸರ್. ಬೇಸ್ ವಾಯ್ಸ್. ಏಯ್, ಅವನ್ ಬೇಸ್ ಕೊಡಿರ. ಏಯ್, ಎಲ್ಲರೂ ಕೂತ್ಕೊಳ್ರ. ಏಯ್, ನೀನು ಕೂತ್ಕೊಳ. ಕೂತ್ಕೊಳ. ಹೀರೋನ ನೀನು? ಆ ಕವಿತೆ ಬರೀತೀಯಲ್ಲ, ಕವಿತೆ ನಿನ್ನ ಕ್ರಿಮಿನಲ್ ಮಾಡ್ತು. ಕವಿ ಒಬ್ಬ ಗ್ಯಾಂಗ್ಸ್ಟರ್ ಆಗಿದ್ದಿದೆ ಫಸ್ಟ್ ಟೈಮ್ ಕಣ. ಆ ನನ್ನ ಮಗ ಫೋನ್ ಮಾಡೋರ್ಗು ಏನು ಮಾಡ್ತೀಯ? ಒಂದು ಹಾಡೋ ಕವಿತೆನ ಹೇಳ. ಹೇಳ. ಇದು ಯಾರು ಬರೆದ ಕಥೆಯೋ ನನಗಾಗಿ ಬಂದ. ಇದನ್ನ ಬೇಸ್ ವಾಯ್ಸ್ ಹಾಡೋ. ಹಾಡೋ, ಹಾಡಲೇ. ಇದು ಯಾರು ಬರೆದ. ಇನ್ನೂ ಬೇಸ್ ವಾಯ್ಸ್ಲಿ ಜೋರಾಗಿ ಹಾಡು, ಎಲ್ರಿಗೂ ಕೇಳಿಸ್ಬೇಕು ತಾನೆ. ಇದು ಯಾರು ಬರೆದ ಕಥೆಯೋ. ಕರೆಕ್ಟ್ ಟೈಮ್ ಕಣ. ತಗೊಳ, ಸ್ಪೀಕರ್ ಆನ್ ಮಾಡು. ಹಲೋ ಚಿಟೆ, ಆ ನಾಯಿ ನೀನು ಹುಡುಕ್ತಾ ಇದ್ದಂತೆ, ಹುಷಾರು. ಹಂಗೇನಾರು ಅವ್ನು ಹಾಕೊಂಡೋದ್ರು ಏನು ತಲೆ ಕೆಡಿಸ್ಕೊಬಿಡ ಚಿಟೆ. ಕಾಗೆ ಜೊತೆಗೆ ಅವ್ನು ಎಲ್ಲ ನೋಡ್ಕೊತಾನೆ. ಅವ್ನು ಪ್ರತಾಪ ಪೌರುಷ ಏನಿದ್ರು ಸ್ಟೇಷನ್ ಒಳಗೆ, ಹೊರಗಡೆ ನಿಂದೊಂದು ಕೂದಲು ಕಿತ್ಕೊಳಕ್ಕಾಗಲ್ಲ. ನೀವು ಹೇಳ್ದಾಗೆ ನಮ್ಮ PC ಸರೋಜ ಮನೇಲಿದ್ದ ಸರ್ ಇವನು. ಪೊಲೀಸ್ ಸ್ಟೇಷನ್ಲಿ ಉಚ್ಚೆ ಮಾಡಿದ್ಯಾ ಅಂದರೆ ಸ್ಟೇಷನ್ನಲ್ಲಿ ನೀ ಯಾರನ್ನ ಸೆಟ್ ಮಾಡಿದ್ಯಾ ಅಂತ ಅವತ್ತೇ ಗೊತ್ತಾಯ್ತು. ಹುಟ್ಟೋದ್ರಲ್ಲಿ 2 ಡಿಸೈನ್, ಒಂದು ನಾರ್ಮಲ್, ಇನ್ನೊಂದು ಸಿಸೇರಿಯನ್. ಆದರೆ ಸಾವ್ಲಂಗಲ್ಲ, ವೆರೈಟಿ ಆಫ್ ಡಿಸೈನ್ಸ್. ಕೆಲವರು ಒಬ್ಬಟ್ಟಿಂದ ಖುಷಿಲ್ ಸತ್ತೋಗಿದ್ದಾರೆ. ಆಲ್ಮೋಸ್ಟ್ ಚಟ್ಟನು ಇದೇ ಥರ ಇರುತ್ತಲ್ವಾ? ಬಿದಿರು ಬದಲು ಕಂಬಿ, ಹೂವಿನ ಬದಲು ಜಲ್ಲಿಕಲ್ಲು. ಡಾಲಿ, ಟ್ರೈನಲ್ಲಿ ನೀನು ಹೋದ್ರೆ ಜರ್ನಿ, ಟ್ರೈನ್ ನಿನ್ನ ಮೇಲೆ ಹೋದ್ರೆ ಲಾಸ್ಟ್ ಜರ್ನಿ. ಹ್ಯಾಪಿ ಜರ್ನಿ. ಸರ್ 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 ಈ ಪಿಕ್ಚರ್ ಕ್ಲೈಮ್ಯಾಕ್ಸಲ್ಲಿ ಹೊಡೆದಂಗೆ ಅಂಕಲ್ನ ಹೊಡೆದಾಕ್ ಬಿಡ್ಬೇಕಣ್ಣ.
ಒಂದೇ ಒಂದು ಮಾತಾಡ್ದಿರ ಸೈಲೆಂಟಾಗಿ ಎದ್ದೋಗ್ಬಿಟ್ಟ ಬುಡ್ಡ ನನ್ನ ಮಗ. ಅವನೇನಾದರೂ ಆ ಥರ ತೀಟ್ನಿ ಕೆಲಸ ಮಾಡೋನೇ ಆಗಿದ್ದಿದ್ರೆ ಇಷ್ಟೊತ್ತು ಪೊಲೀಸ್ ರೆಡಿ ಆಗ್ಬಿಟ್ರೋದು ಈ ಜಾಗದಲ್ಲಿ. ಆ ಅಂಕಲ್ ಅಷ್ಟೆಲ್ಲ ಚೀಪಾಗೆಲ್ಲ ಇಲ್ಲ, ಅವನು ಕಿಲಾಡಿ ಮುತ್ಕ ಅವನು. ನಾನು ಅವನಿಗೆ ವೀಡಿಯೋ ಕೊಡಲ್ಲ. ತುಂಬ ಪ್ಲ್ಯಾನಿಂಗ್ ಮಾಡಿ ವೈರಿಂಗ್ ಮಾಡ್ತಾನೆ, ಹುಷಾರಾಗಿರ್ಬೇಕು. ಬೇಬೆ ಬಿರಿಯಾನಿ ಏನು ಚೆನ್ನಾಗಿದೆ ಗೊತ್ತಾ ಬೇಬೆ? ನಮ್ಮ ಅಮ್ಮನ ನೆನಪಾಗೋಯ್ತು. ಚೆನ್ನಾಗಿಲ್ಲದೆ ಇದ್ದಿದ್ರೆ ಮಾಡ್ದವ್ರ ಅಮ್ಮನ ನೆನಪಾಗೋದು. ನೋಡೋರಿಗೆ ಅವ್ರು ಹುಡುಗಿ ನೆನಪಾಗೋಯ್ತು. ಲೇ ಚಿಟ್ಟೆ, इंतहा हो गई इंतजार के आए ना कुछ खबर. ಅನಿ ಈ ಸರಿ ಒಳ್ಳೆ ಅಮೌಂಟ್ ಮಾಡಿಕೊಡ್ತೀನಿ ನಿನಗೆ. ನಂಗೊಂದು ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ. ಇವತ್ತಾದ್ರೆ ಹೇಳ್ಬಿಡ ಚಿಟ್ಟೆ. ಲಕ್ಷ್ಮಿ, ಒಂದು ನಿಮಿಷ. ಎಲ್ಲಿದ್ಯಾ? ಮನೇಲಿದ್ದೀನಿ. ಊಟ ಮಾಡಿ. ಹಲೋ ಹಲೋ